ಯಶವಂತಪುರ ವಿಧಾನಸಭಾ ಕ್ಷೇತ್ರದೊಳಗೆ ಭಾರತೀಯ ಜನತಾ ಪಕ್ಷದೊಳಗೆ ಕೆಲವಾರು ದಿನಗಳಿಂದ ಅನೇಕ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ನಗರ ಮಂಡಲ ಅಧ್ಯಕ್ಷರ ನೇಮಕ ಕುರಿತಂತೆ ಕೆಲವೊಂದಷ್ಟು ಹೆಸರುಗಳು ಪ್ರಸ್ತಾಪವಾಗ್ತಾ ಇದೆ. ಯಶವಂತಪುರ ಗ್ರಾಮಾಂತರ ಮಂಡಲಕ್ಕೆ ರಾಮಹಳ್ಳಿಯ RP ಪ್ರಕಾಶ್ ರವರ ಹೆಸರು ಮುಂಚೂಣಿಯ ಸ್ಥಾನದಲ್ಲಿದೆ. ಅದೇ ರೀತಿ ಅನೇಕ ಇಲ್ಲ ನಮಗೆ ಬೇಕು ಅನ್ನುವಂಥ ವಾದ ವಿವಾದಗಳ ಮಧ್ಯದಲ್ಲಿದ್ದರೂ ಕೂಡ ಈ ಗಳಿಗೆಯವರೆಗೂ ಕೂಡ RP ಪ್ರಕಾಶ್ ಅವರ ಹೆಸರೇ ಮುಂಚೂಣಿಯ ಸ್ಥಾನ. ಯಾಕೆ ಅಂತಂದರೆ ಸಂಘಟನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಿದ್ದರೂ ಕೂಡ ನಾವು RP ಪ್ರಕಾಶ್ ಅವರ ಒಂದಷ್ಟು ಮಾತುಕತೆಗೆ ಎಳೆಯತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. RP ಪ್ರಕಾಶ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮ್ಮ ಹೆಸರು ಗ್ರಾಮಾಂತರ ಮಂಡಲಕ್ಕೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಡ್ತಾ ಇದೆ, ನಿಜವಾ? ಅದಕ್ಕಿಂತ ಹೆಚ್ಚಾಗಿ ಪ್ರಕಾಶ್ ರವರ ಸೇವೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ವರ್ಷದಿಂದ ಯಾಕೆ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂಥದ್ದು? ಸರ್, ಇಲ್ಲಿ ನಮಸ್ಕಾರ ಎಲ್ರಿಗೂ, ವೀಕ್ಷಕರಿಗೆ ಮತ್ತು ನಮ್ಮ ಸುದ್ದಿ ಮೃದಂಗ ವಾಹಿನಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ, ಈ ಒಂದು ಗ್ರಾಮಾಂತರ ಮಂಡಲದ ಹೆಸರು ಕಳೆದ ಬಾರಿನೂ ನನ್ನ ಹೆಸರು ಮುಂಚೂಣಿನಲ್ಲಿತ್ತು. ಬಟ್ 2 ಮಂಡಲ ಆಗುತ್ತೆ ಅಂತ ನಮಗೆ ಯಾವುದೇ ಇರಲಿಲ್ಲ. ಅದೊಂದು ಪಕ್ಷದ ತೀರ್ಮಾನ ಆಗಿತ್ತು. ಇಡೀ ರಾಜ್ಯದಲ್ಲಿ ಸುಮಾರು 65 ಕ್ಷೇತ್ರದಲ್ಲಿ ನಗರ ಮತ್ತು ಗ್ರಾಮಾಂತರ ಅಂತ 2 ವ್ಯಾಪ್ತಿ ಮಾಡಿದ್ರಿಂದ 2 ಕ್ಷೇತ್ರಗಳ ವಿಂಗಡಣೆ ಆಯಿತು. ಅದರಲ್ಲೂ ಯಶವಂತಪುರ ಒಂದು ಭಾಗ ಆಗಿ 2 ಮಂಡಲ ಆಯಿತು. ಅದರಲ್ಲಿ ಕಳೆದ ಬಾರಿ 2 ಅಧ್ಯಕ್ಷರಾಗಿದ್ದರು. ಈ ಬಾರಿ ಮತ್ತೆ ಅದನ್ನೇ ಮುಂದುವರಿಸ್ತಾ 2 ಹೆಸರುಗಳನ್ನ ಸುಮಾರು ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಹೆಸರುಗಳು ಕೊಡಿ ಅಂತ ಎಲ್ಲರಿಗೂ ಕಾರ್ಯಕರ್ತರನ್ನು ಕೇಳಿದಾಗ, ಕೆಲವು ಕಾರ್ಯಕರ್ತರು ನನಗೆ ನೀವು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ರಾಜ್ಯ ಮಟ್ಟದಲ್ಲಿ OBC ಕಾರ್ಯದರ್ಶಿಯಾಗಿ ಈಗ ಜವಾಬ್ದಾರಿ ಇದೆ, ಆದರೂ ಕ್ಷೇತ್ರದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳು ಮತ್ತು ರೂಪಿಸೋದಕ್ಕೆ ಗ್ರಾಮಾಂತರದಲ್ಲಿ ಸ್ವಲ್ಪ ಎಲ್ಲ ಆರ್ಥಿಕವಾಗಿ ಮತ್ತು ಪಕ್ಷದಲ್ಲಿ ಬಲವರ್ಧನೆ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಮುಖಂಡರುಗಳು ತಮ್ಮದು ಒಂದು ಹೆಸರು ಮುಂಚೂಣಿಯಲ್ಲಿ ಕೊಡಿ, ನಾವು ಪಕ್ಷದಲ್ಲಿ ನೀವು ನಮಗೆ ರಾಜ್ಯದಲ್ಲಿ ಬೇಡ, ನಮಗೆ ಕ್ಷೇತ್ರದ ಅವಶ್ಯಕತೆ ಇದೆ, ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬೇಕಾಗಿದೆ ಅಂಥೇಳಿ ಕಳೆದ 1991-92ರಲ್ಲಿ ನನ್ನ ಕಾಲೇಜು ದಿನಗಳ ಬಿಟ್ಟು ಆದ ನಂತರ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ್ವಿ. ಯುವ ಮೋರ್ಚಾ ಆದ ನಂತರ 96-97ರಲ್ಲಿ ಯುವ ಮೋರ್ಚಾ ಜವಾಬ್ದಾರಿಗಳಿತ್ತು, ಕಾರ್ಯಕರ್ತರಾಗಿದ್ವಿ. ಮತ್ತು ಹಾಗೆ 97-98 ನಂತರ ಕ್ಷೇತ್ರ ವಿಂಗಡಣೆಗಳು 2008 ನಂತರ ಆಯಿತು. 99-2000ರಲ್ಲಿ ನಮ್ಮ ಅಶೋಕ್ ಅವರು ಬಂದಾಗ ಉತ್ರಳ್ಳಿ ಕ್ಷೇತ್ರ ಅಗಾಧವಾಗಿದ್ದರಿಂದ ಯಾವುದೇ ಒಂದು ಕಾರ್ಯಕರ್ತರು ಗುರುತಿಸೋದು ಭಾಳ ದಿವಸ ತಗೊಳ್ತಾ ಇತ್ತು. ಒಂದು MP ಲೋಕಸಭಾ ಕ್ಷೇತ್ರಕ್ಕೆ ಏನು ವ್ಯಾಪ್ತಿ ಬರುತ್ತೆ ಅದು ಒಂದು ನಮ್ಮ ಉತ್ರಳ್ಳಿ ಕ್ಷೇತ್ರಕ್ಕೆ ಬರೋದ್ರಿಂದ ತುಂಬ ಕಷ್ಟಕರವಾಗಿತ್ತು. ಆ ದಿವಸ ನಾವು ಏನೇ ಕೆಲಸ ಕಾರ್ಯಕ್ರಮಗಳು ರೂಪಿಸ್ಕೊಟ್ರು ನಾವು ಒಂದು ಕೆಲವರು ಈ ಗ್ರಾಮಾಂತರದಲ್ಲಿ ಮತ್ತು ನಗರದಲ್ಲಿ ಎಲ್ಲನೂ ಮುಖಂಡರುಗಳಿದ್ವಿ. ಆ ಒಂದು ಮುಖಂಡತ್ವದಲ್ಲಿ ಎಲ್ಲ ಲೀಡರ್ಗಳಿದ್ದರು. ತದನಂತರ ಕ್ಷೇತ್ರ ವಿಂಗಡಣೆ ಮತ್ತು ಅಶೋಕ್ ಅವ್ರು ಬಂದಾಗ ನಮಗೆ ನಮ್ಮ ಶ್ರೀನಿವಾಸ್ ಅವ್ರ ಜೊತೆನೂ ಶ್ರೀನಿವಾಸ್ ಅವ್ರ ಜೊತೆನೂ ಕೆಲಸ ಮಾಡಿದ್ವಿ. ಅಶೋಕ್ ಅವ್ರಿಗೂ 3ರಿಂದ 4 ಚುನಾವಣೆ ಅವ್ರಿಗೂ ಕೆಲಸ ಮಾಡಿದ್ವಿ. ಜೊತೆಯಲ್ಲಿ 2003-2004ರಲ್ಲಿ ಜಿಲ್ಲಾ ಪಂಚಾಯಿತಿ ಇದು ಹಿಂದುಳಿದ ವರ್ಗಕ್ಕೆ ಬಂದಾಗ OBCಗೆ ಅಂತ ಬಂದಾಗ ನನಗೆ ಅವಾಗ ಮದುವೆ ಆಗಿ ಸ್ವಲ್ಪ ದಿವಸ ಆಗಿತ್ತು. ನಮ್ಮ ಮನೆಯವರು ಕಂಟೆಸ್ಟ್ ಮಾಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅವರು ಇದರಿಂದ ನಮ್ಮ ತಾಯಿಗೆ ನಾನು ನಿಲ್ಲಿಸಲೇಬೇಕು ಅಂತೇಳಿ ಪಕ್ಷದಿಂದ ಒತ್ತಡ ಆಯಿತು. ಆ ಒತ್ತಡ ಆದಾಗ 2003 ಭಾಳ ಸಂದಿಗ್ಧ ಪರಿಸ್ಥಿತಿ ಇತ್ತು. ಅವಾಗಲೂ JDS ಪ್ರಬಲವಾಗಿತ್ತು, ಕಾಂಗ್ರೆಸ್ ಪ್ರಬಲವಾಗಿತ್ತು. ನಮ್ಮ ಒಂದು ಕೆಲವು ಊರುಗಳಲ್ಲಿ ನಮ್ಮನ್ನ ಬಾವುಟ ಕಟ್ಟೋದಕ್ಕಾಗಲಿ ಮತ್ತು ಟೇಬಲ್ ಹಾಕ್ಸೋಕ್ಕೂ ಕಾಂಗ್ರೆಸ್ ಮತ್ತು JDSನವರು ನಮಗೆ ಒಂದು ಸಂದರ್ಭದಲ್ಲಿ ಆಗ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಮಗೆ 2003-2004ರಲ್ಲಿ ಈ ಒಂದು ಜಿಲ್ಲಾ ಪಂಚಾಯಿತಿ ಭಾಳ ದೊಡ್ಡ ವಿಶಾಲವಾದ ಒಂದು ಜಿಲ್ಲಾ ಪಂಚಾಯಿತಿ, ಸೂಲಿಕೆರೆ, ರಾಮವಳ್ಳಿ ಪಂಚಾಯಿತಿ, ಸೂಲಿಕೆರೆ, ಚೆನ್ನೇನಹಳ್ಳಿ ಸ್ವಲ್ಪ, ಮತ್ತು ಗೊಲ್ಲಹಳ್ಳಿ, ಕುಂಬಳಗೋಡು, ಈ ಥರ ಸುಮಾರು ವ್ಯಾಪ್ತಿ, ಸುಮಾರು ಆ ಒಂದು ಇದರಲ್ಲೇ 50,000-80,000 ಒಂದು ಮತದಾನ ಇರುವಂಥ ಒಂದು ಕ್ಷೇತ್ರನ ನಮಗೆ ಕೈ ಕೊಟ್ಟರು. ಆ ಸಂದರ್ಭದಲ್ಲೇ ನಾವು ಹೋರಾಟ ಮಾಡಿ ಭಾಳ ಹತ್ತಿರದಲ್ಲಿ ನಾವು ಸಮೀಪದಲ್ಲಿ ನಾವು ಪರಾಭವಗೊಂಡ್ವಿ. ಮತ್ತು ಪರಾಭವಗೊಂಡ್ರೂ ನಾವು ಪಕ್ಷದಲ್ಲಿ ಯಾವುದೇ ಚಟುವಟಿಕೆಗಳಲ್ಲಿ ನಾವು ಹಿಂದೆ ಹೋಗಲಿಲ್ಲ. ತದನಂತರ ಕ್ಷೇತ್ರ ವಿಂಗಡಣೆ ಆದಾಗ ಶೋಭಾ ಕರಂದ್ಲಾಜೆಯವರು ಬಂದರು. ಶೋಭಾ ಕರಂದ್ಲಾಜೆಯವರು ಬಂದ ನಂತರ 2008-2013ರಿಂದ ನಮಗೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಮಾಡ್ತಿರ್ತಕ್ಕಂಥ ನಾವು ಸೇವೆಗೆ ಪಕ್ಷದಲ್ಲಿ ಓಡಾಡ್ತಕ್ಕಂಥ ಒಂದು ಮುಂಚೂಣಿಯಲ್ಲಿ ಇದ್ದಿದ್ದರಿಂದ ಅಧ್ಯಕ್ಷಕ್ಕೆ ನನಗೆ ಅಧ್ಯಕ್ಷತೆ ವಹಿಸ್ಕೊಳ್ಳುವಂಥ OBCಗೆ ಕೊಡಬೇಕು ಅಂತ ಅವತ್ತು ಶೋಭಾ ಮೇಡಮ್ ಅವರು ಮತ್ತು ಬೇರೆ ಪಕ್ಷ ತೀರ್ಮಾನ ಆಗಿತ್ತು. ಕಾರಣಾಂತರದಿಂದ ನಮ್ಮ RSS ಮತ್ತು ಸಂಘಟನೆಯಲ್ಲಿ ಅವರು ಸ್ವಲ್ಪ ಹೋರಾಟ ಮಾಡಿಕೊಂಡು HL ಕೃಷ್ಣಪ್ಪನವರು ಇದ್ದಿದ್ದರಿಂದ
ಒತ್ತಡ ಅವ್ರಿಗೆ ನೀವು ಮಾಡಬೇಕು ಅಂತ ಬೇರೆ ಕಡೆಯಿಂದ ಒತ್ತಡ ಇದ್ದಿದ್ದರಿಂದ ಅವ್ರಿಗೆ ಅವಕಾಶ ಸಿಕ್ತು. ಆ ಅವಕಾಶ ನನಗೆ ಭಾರತೀಯ ಜನತಾ ಪಕ್ಷ ಇಲ್ಲ, ನೀವು ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಬೇಕು ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಆದ್ವಿ. ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷಗಳ ಕಾಲ ಜವಾಬ್ದಾರಿ ನಿರ್ವಹಿಸಿದ್ವಿ, ನಾನು, ಅನಂತರಾಜು ಮತ್ತು ಸುಧೀರ್ ಅವರು. ಅದಾದ ನಂತರ ಮತ್ತೆ 2013ರಲ್ಲಿ ರಾಜಕೀಯ ಬದಲಾವಣೆ ಮತ್ತು ಇದರಲ್ಲಿ ನಾವು ಸ್ವಲ್ಪ ದಿವಸ ತಟಸ್ಥವಾಗಿ ಒಂದು 2 ರಿಂದ 3 ವರ್ಷ ಯಾವುದು ಪಕ್ಷ ಇಂಥ ಒಂದು ಸ್ಥಿತಿನಲ್ಲಿದ್ದಾಗ ಎಲ್ಲ ಹೋರಾಟ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ, ಕಾರ್ಯಕ್ರಮ ರೂಪಿಸಿದ್ವಿ. ತದನಂತರ ಶೋಭಾ ಮೇಡಮ್ ಅವರು ಇಲ್ಲಿಂದ MP ಆಗಿ 2014ರಲ್ಲಿ ಚಿಕ್ಕಮಗಳೂರು, ಉಡುಪಿಗೆ ಹೋಗಿದ್ರು ಅವರು ನಾವು ಪಕ್ಷದ ಜವಾಬ್ದಾರಿನ ಇಲ್ಲಿ ಅವರಿಂದ ನಾವು ಏನು ಅಲ್ಲೂ ಹೋಗ್ತಾ ಇದ್ವಿ ಕೆಲಸಕ್ಕೆ. ಅವರು ಎಲ್ಲ ಚುನಾವಣೆಯಲ್ಲಿ 2 ದಿವಸ 3 ದಿವಸ ಹೋಗ್ತಾ ಇದ್ವಿ, ಕೆಲಸ ಮಾಡ್ತಿದ್ವಿ, ಒಡನಾಟ ಇತ್ತು. 2018ರಿಂದ 2024 ಕೋವಿಡಲ್ಲಿ OBC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾಧ್ಯಕ್ಷರಿಗೆ ನನಗೆ ಮಾಡಬೇಕು ಅಂತ ಒಂದು ತೀರ್ಮಾನ ಆಯಿತು OBCಗೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಜಿ ಮುನ್ರಾಜು ಅವ್ರಿಗೆ ಇದು SC ಮೋರ್ಚಾ ಅಧ್ಯಕ್ಷರು ಮತ್ತು ಒಂದೇ ಕ್ಷೇತ್ರಕ್ಕೆ 2 ಜಿಲ್ಲಾಧ್ಯಕ್ಷರು ಕೊಡೋಂಗಿಲ್ಲ ಅಂತ ಕಾನೂನು, ಇದು ಪಕ್ಷದ ನಿಯಮ ಇದೆ, ಅದನ್ನು ಉಲ್ಲಂಘನೆ ಮಾಡೋದಕ್ಕಾಗಲ್ಲ ಅಂತೇಳಿ ನನಗೆ OBC ಅಲ್ಲೂ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತೆ ಅಲ್ಲೂ ನನಗೆ ಅವಕಾಶ ತಪ್ಪಿತು. ಆದರೂ ನಾನು ಜಿಲ್ಲೆಯಲ್ಲಿ ಏನು ಕೊಟ್ಟರು ಕೆಲಸ ಕಾರ್ಯಕ್ರಮಗಳನ್ನ ಬೆಳಗ್ಗೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಕಾರ್ಯಕಾರಿಣಿ ಬೆಳಗ್ಗಿನ ಜಾವ 4 ಗಂಟೆಯಿಂದ 5 ಗಂಟೆ ಒಳಗಡೆ ಕಾರ್ಯಕಾರಿಣಿ ಮಾಡಿದ್ದು ಯಾವುದಾನ ಒಂದು ಮೋರ್ಚಾ ಇದೆ ಅಂದರೆ ಅದು OBC ಮೋರ್ಚಾ. ಇಡೀ ಯಲಹಂಕ ಕ್ಷೇತ್ರದಲ್ಲಿ ಯಲಹಂಕ ನಗರ ಮತ್ತು ಗ್ರಾಮಾಂತರದಲ್ಲಿ OBC ಕಾರ್ಯಕಾರಣ ಬೆಳಗ್ಗಿನ ಜಾವ 4:15ರಿಂದ 6 ಗಂಟೆ ಒಳಗಡೆ ಕಾರ್ಯಕಾರಿಣಿ ಮುಗಿಸಿರುವಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು. ರಾಷ್ಟ್ರ ನಾಯಕರು ನಮಗೆ ಕೇಳಿದ್ದಾರೆ ಅದನ್ನು. OBC ಕಾರ್ಯಕಾರಿಣಿ ಬೆಳಗ್ಗಿನ ಜಾವ 5 ಗಂಟೆಗೆ ಕಾರ್ಯಕ್ರಮ ಅಷ್ಟು ಮಾಡಿದ್ದೀರಾ ಅಂದರೆ ಅಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಕೊಟ್ಟು ಕೋವಿಡಲ್ಲಿ ಸಾಕಷ್ಟು 8 ವಿಧಾನಸಭಾ ಕ್ಷೇತ್ರದಲ್ಲೂ ಹೋರಾಡಿ ಅಲ್ಲಿ ಪಕ್ಷದ ಜವಾಬ್ದಾರಿ ಅಲ್ಲಿ ಕೊಟ್ಟಿದ್ರು ನಮಗೆ. ಯಶವಂತಪುರ ಕ್ಷೇತ್ರ ಮತ್ತು ಈ ಒಳಗೊಂಡಂತೆ ಇನ್ನೂ 7 ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿ ನಾವು ಕೆಲಸ ಮಾಡ್ತಾ ಇದ್ವಿ. ಕ್ಷೇತ್ರದಲ್ಲಿ ಯಾವತ್ತೂ ನಾವು BJPನಲ್ಲಿ ಯಾವತ್ತೂ ಕ್ಷೇತ್ರದಲ್ಲಿ ಹಿಂದೆ ಹೋಗಿಲ್ಲ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದರೂ ಎಲ್ಲ ಅಟೆಂಡ್ ಮಾಡ್ತಾ ಇದ್ವಿ, ಕ್ಷೇತ್ರದ ಕಾರ್ಯಕ್ರಮ ಇದ್ರೆ ಬರ್ತಾ ಇದ್ವಿ. ನಮ್ಮ ಕಾರಣಾಂತರದಿಂದ ಇಲ್ಲಿ ಸೋಮಶೇಖರ್ ಬಂದ ಮೇಲೆ ಸ್ವಲ್ಪ ನಮ್ಮ ಎಲ್ಲ BJP ಮುಖಂಡರಿಗೂ ಸ್ವಲ್ಪ ಹಿನ್ನಡೆ ಆಯಿತು. ಹಳೆ ಏನು BJP ಮುಖಂಡರು ನಾವು ಇಷ್ಟು ಹೋರಾಟ ಮಾಡಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಿಂದ ತುಂಬ ನಮಗೆ ಕಾರ್ಯಕರ್ತರನ್ನ ತುಂಬ ಮೂಲೆ ಗುಂಪಾಯಿತು. ನಾವು ಹೇಳ್ಬೇಕಾಗ್ತದೆ, ನಮ್ಮ ಕಾರ್ಯಕರ್ತರು ಹೇಳ್ಬೇಕಾಗ್ತದೆ. ನಮ್ಮ ಕಾರ್ಯಕರ್ತರು ಅವ್ರ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಇರ್ಬೋದು, ನಾರ್ಮಲ್ ಎಲೆಕ್ಷನ್ ಇರ್ಬೋದು, ತುಂಬ ಯಾರೋ ಇಬ್ಬರು ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತೇಳಿ ಇಡೀ ಕ್ಷೇತ್ರನ ಒಂದೇ ರೀತಿ ಅವರು ಅಳೆದ್ಬಿಟ್ರು. ಅವರು ಇಡೀ ಕಾರ್ಯಕರ್ತರನ್ನ ಎಲ್ಲ ಅವ್ರಿಗೆ ಒಂದೇ ರೀತಿ ನೋಡಿದ್ರು. ಅದರಿಂದ ಅವ್ರ ಜೊತೆ ಬಂದಂಥವ್ರಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು, ಕಾಂಟ್ರಾಕ್ಟ್ ಕೊಟ್ಟು, ಅವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಹೆಚ್ಚಿನ ರೀತಿ ಪ್ರಾಮುಖ್ಯತೆ ಕೊಟ್ಟರು ವಿನ ನಾವು ಯಾವುದೇ ರೀತಿ ನಮ್ಮ BJP ಕಾರ್ಯಕರ್ತರು ಅವ್ರು ಯಾವುದೇ ರೀತಿ ಭೇದ ಭಾವ ಮಾಡಿ ಅವ್ರಿಗೆ ಚುನಾವಣೆ ನಡೆಸ್ಕೊಡ್ಲಿಲ್ಲ. ಚುನಾವಣೆನ ನಾವು ಚಾಲೆಂಜಿಂಗ್ ತೊಗೊಂಡೇ ಚುನಾವಣೆ ಮಾಡಿದ್ವಿ. ಆದ್ದರಿಂದ ಅದೇ ಆದ ನಂತರ ನನಗೆ 2023ರಲ್ಲಿ ಮತ್ತೆ ನಮ್ಮ ರಾಜ್ಯದ OBC ಜವಾಬ್ದಾರಿಯಾದಂಥ OBC ಕಾರ್ಯದರ್ಶಿಯಾಗಿ ರಾಜ್ಯಕ್ಕೆ ನನಗೆ ಪಡ್ಕೊಂಡ್ರು. ಅಲ್ಲೂ ನನ್ನ ಕಾರ್ಯಕ್ರಮಗಳನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಗಳು ಸಭೆ ಇರುತ್ತೆ. ಗುಲ್ಬರ್ಗ ಬನ್ನಿ ಅಂತಾರೆ, ಮಡಿಕೇರಿ ಬನ್ನಿ ಅಂತಾರೆ, ತುಮಕೂರು ಬನ್ನಿ ಅಂತಾರೆ, ಮೈಸೂರು ಕಾರ್ಯಕಾರಿಣಿ ಸಭೆಗಳಿದ್ದಾಗ ವಾರದಲ್ಲಿ ನಾವು 2 ದಿವಸ 3 ದಿವಸ ಕಾರ್ಯಕಾರಿಣಿ ಸಭೆಗಳು ಹೋದ್ರೆ ನಾವು ಹೋಗ್ಲೇಬೇಕಾಗ್ತದೆ. ನಾವು ಆಗ ಕ್ಷೇತ್ರದಲ್ಲಿ ಬಂದಾಗ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಶೋಭಾ ಮೇಡಮ್ ಬಂದಾಗ ಇರ್ತಾರೆ ಮಾಡಬೇಕು ಅಂದರೆ ಶೋಭಾ ಮೇಡಮ್ ಹೋದಾಗೂ ನಾವು ಇಲ್ಲಿ ಕೆಲಸ ಕಾರ್ಯಕ್ರಮಗಳ ಜವಾಬ್ದಾರಿ ನಿರ್ವಹಿಸಿದ್ದೀವಲ್ಲ. ನಾವು ಎಲ್ಲ ಜವಾಬ್ದಾರಿ ಒತ್ತಿದ್ದೀವಿ. ಪಕ್ಷದ ಏನೇ ಜವಾಬ್ದಾರಿ ಕೊಟ್ಟರು, ಏನೇ ಕಾರ್ಯಕ್ರಮ ಕೊಟ್ಟರು, ನಮ್ಮ ಕೆಲಸ ಕಾರ್ಯನ ಜಿಲ್ಲಾ ಮಟ್ಟದಲ್ಲಿ ಹೋಗಿ ವಿಚಾರಣೆ ಮಾಡ್ಕೊಂಬರ್ಲಿ. ಪ್ರಕಾಶ್ ಅವರು ಪಕ್ಷದ ಕಾರ್ಯಕ್ರಮ ಮಾಡಿದಾರಾ, ಪಕ್ಷದ ಕಾರ್ಯಚಟುವಟಿಕೆಗಳು ನಡೆಸಿದಾರಾ ಇಲ್ವಾ, ಪಕ್ಷದಲ್ಲಿ ಅವರಿಂದ ಬಂದಾಗ ಬರ್ತಾರೆ, ಇವರಿಂದ ಬರ್ತಾರೆ ಬಂದಾಗ ನೋಡಲಿ, ನಮ್ಮ ಹಿನ್ನೆಲೆ ತೆಗೆದು ನೋಡಲಿ. ನಾವು ಎಷ್ಟು ವರ್ಷದಿಂದ ಕಾರ್ಯಕ್ರಮ ಮಾಡಿದ್ದೀವಿ, ಪಕ್ಷಕ್ಕೋಸ್ಕರ ಏನು ತ್ಯಾಗ ಮಾಡಿದ್ದೀವಿ, ಪಕ್ಷದಿಂದ ಏನು ನಮಗೇನು ಪಡ್ಕೊಂಡಿದ್ದೀವಿ, ಪಕ್ಷಕ್ಕಿಂತ ನಾವೇನು ಪಕ್ಷಕ್ಕೆ ಸೇವೆ ಮಾಡಿದ್ದೀವಿ ಅನ್ನೋದನ್ನು ತೀರ್ಮಾನ ಮಾಡಲಿ. ಜಿಲ್ಲಾ ಮಟ್ಟದಲ್ಲಿ ಹೋಗಿ ವಿಚಾರಣೆ ಮಾಡಲಿ. ಆ ವಿಚಾರಣೆ ಮಾಡಿ ತಿಳಿಸ್ಬೇಕೇ ವಿನ ಪ್ರಕಾಶ್ ಅವ್ರು ಬಂದಾಗ ಬರ್ತಾರೆ, ಇವ್ರು ಬಂದಾಗ ಹೋಗ್ತಾರೆ ಅನ್ನೋದು ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕೆಂದರೆ ನಾವು ಯಾವುದೇ ಪಕ್ಷ ಕೊಟ್ಟಂಥ ಕೆಲಸನ ಅಚ್ಚುಕಟ್ಟೆಯಿಂದ ಶ್ರದ್ಧೆಯಿಂದ ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಇದರಲ್ಲಿ ನಮ್ಮದು ಯಾವುದೇ ಒಂದು ಚ್ಯುತಿ ಬರ್ದಂಗೆ ಪಕ್ಷದ ಕಾರ್ಯಕ್ರಮನ ನನ್ನ ಸ್ವಂತ ವೈಯಕ್ತಿಕ ಕೆಲಸ ಬಿಟ್ಟು ನಾನು ಪಕ್ಷಕ್ಕೋಸ್ಕರ ಸಮಯನ ಕೊಟ್ಟಿದ್ದೀನಿ.
ಖಂಡಿತ ತಾವು ಹೇಳುವಂಥದ್ದು ಪಕ್ಷದ ಸುದೀರ್ಘವಾದ ಹೋರಾಟವನ್ನು ಅಥವಾ ಇತಿಹಾಸವನ್ನು ಗಮನಿಸಿದ್ರೆ ಬಹುಶಃ ನಿಮಗೆ ಸಿಕ್ಕಿರೋ ಸ್ಥಾನಮಾನವೇ ಎಲ್ಲ ಕಡಿಮೆ ಆಯ್ತು ಅನ್ಸುತ್ತೆ. ನೈಜತೆಯಿಂದ ನೋಡಿದ್ರೆ ಅನೇಕರು ಈಗಾಗಲೇ MLAಗಳು MLCಗಳು ಬೋರ್ಡ್ ಮೆಂಬರ್ಗಳು ಬೋರ್ಡ್ ಚೇರ್ಮನ್ ಆಗಿರುವಾಗ ಪ್ರಕಾಶ್ಗೆ ಆ ಸ್ಥಾನ ಸಿಗಲಿಲ್ಲ ಅಂತ ಅನೇಕರ ಅಂತ ಇರ್ಬೋದು. ಯಾವುದೋ ಒಂದು ಗ್ರಾಮೀಣ ಪ್ರದೇಶದ ಅಧ್ಯಕ್ಷ ಸ್ಥಾನ ನಿಮಗೆ ಯಶವಂತಪುರ ಗ್ರಾಮಾಂತರ ಪ್ರದೇಶದ ಅಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿನ ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಶೋಭಾ ಮೇಡಮ್ ಅವರು ಬಂದಾಗ ಬರ್ತಾರೆ, ಶೋಭಾ ಮೇಡಮ್ ಅವರು ಬಂದಾಗ ಹೋಗ್ತಾರೆ ಅಂತ ಅನ್ನೋಂಥದ್ದಾದರೆ ಪ್ರಕಾಶ್ ಅವರ ಸೇವೆಯನ್ನು ಗುರುತಿಸ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ವಾ ಅಂತ ಯಾಕೆ ಈ ಮಾತು ಬರ್ತಾ ಇದೆ ಅಂತ? ಸರ್, ಅದು ಪಕ್ಷದೊಳಗಡೆ ಯಾರೋ ಒಬ್ಬರೋ ಇಬ್ಬರೋ ಮಾತಾಡೋವಂಥ ಒಂದು ಆಂತರಿಕ ಬಹಿರಂಗ ಚರ್ಚೆ. ಅದು ಆಂತರಿಕವಾಗಿ ಪಕ್ಷದಲ್ಲಿ ಯಾವುದೇ ಒಂದು ವ್ಯಕ್ತಿನ ನಾನು ಒಂದು ಕಾರ್ಯಕರ್ತರ ಮಧ್ಯದಲ್ಲಿ ನಾನು ನಿಲ್ತೀನಿ. ನಾನು ಪಕ್ಷದಲ್ಲಿ ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀನ, ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಇದ್ದೀನ, ಎಲೆಕ್ಷನ್ ಬಂದಾಗ ನನ್ನ ಸೇವೆ ಏನು ಅನ್ನೋದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತಿನ ಬಂದಿರೋರಲ್ಲ, ನಾವು ಯಾವ ಕಾಲಘಟ್ಟದಿಂದ ಬಂದಿದ್ದೀವಿ ಆ ಕಾಲಘಟ್ಟದಿಂದ ಅವರು ವಿಚಾರಣೆ ಮಾಡ್ಕೊಂಬರ್ಬೇಕು. ಯಾವುದೇ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆದಾಗೂ ಪಕ್ಷ ಸಂದಿಗ್ಧ ಪರಿಸ್ಥಿತಿ ಇರಲಿ. ಜಗ್ಗೇಶ್ ಎಲೆಕ್ಷನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಅವ್ರ ಜೊತೆನಲ್ಲಿ ನಿಂತು ಅವ್ರಿಗೆ ಹೋರಾಟ ಮಾಡಿದ್ದೀವಿ. ಯಾವುದೇ ಒಂದು ರೀತಿ ಬೂತ್ ಕಾಸು ತೊಗೊಂಬನ್ನಿ, ಇನ್ನೊಂದು ದುಡ್ಡು ತೊಗೊಂಬನ್ನಿ ಅಂತ ಹೇಳಿ ಯಾವತ್ತೂ ನಾವು ಅವ್ರು ಕೇಳ್ದವ್ರಲ್ಲ. ನಮ್ಮ ಕೈಲಿ ಏನಾಗಿದೆಯೋ ಅದನ್ನು ನಮ್ಮ ಸ್ವಂತ ಹಣದ ಜೋಬಿಂದ ಖರ್ಚು ಮಾಡಿ ನಾವು ಕಾರ್ಯಕ್ರಮನ ಚುನಾವಣೆ ನಡೆಸ್ಕೊಟ್ಟಿದ್ದೀವಿ. ಯಾರು ನಮ್ಮ ಬಗ್ಗೆ ಗ್ರಾಮೀಣ ಪ್ರದೇಶ ಏನಂದರೆ ನಮ್ಮ ಪಕ್ಷ ಅಷ್ಟು ಸದೃಢವಾಗಿದೆ. ಪಕ್ಷದಲ್ಲಿ ಯಾವುದೇ ಒಂದು ಸಣ್ಣ ಜವಾಬ್ದಾರಿ ಹೊತ್ರೂ ಅದಕ್ಕೆ ಅಷ್ಟು ಪೈಪೋಟಿ ಇರುತ್ತೆ ನಮ್ಮ ಒಂದು ಪಕ್ಷದಲ್ಲಿ. ಆ ಪಕ್ಷ ಬಲ ಇರಬೇಕಾದಾಗ ಒಂದು ಸಣ್ಣ ಒಂದು ಹುದ್ದೆಗೂ ನಮ್ಮಲ್ಲಿ ಒಂದು ಬೆಲೆ ಇದೆ ಅನ್ನೋದಕ್ಕೋಸ್ಕರ ಪಕ್ಷದಲ್ಲಿ ನನಗೆ ಆ ಹುದ್ದೆ ಬೇಕು ಈ ಹುದ್ದೆ ಬೇಕು ಅಂತ ಆಸೆ ಪಡೋ ಸಹಜ. ಈಗ ಕಾರ್ಯಕ್ರಮಗಳ ನಿಮಿತ್ತ ನಮಗೆ ರಾಜ್ಯದಲ್ಲಿ ಹೋರಾಟ ಮಾಡೋದಕ್ಕೆ ನಮಗೆ ವೈಯಕ್ತಿಕವಾಗಿ ಕೆಲಸ ಕಾರ್ಯಗಳು ಜಾಸ್ತಿ ಇರೋದ್ರಿಂದ, ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾನು ವಾಸ ಇರೋದ್ರಿಂದ ಹೆಚ್ಚಿನ ರೀತಿ ಒತ್ತು ಕೊಡ್ಬೋದು. ನನ್ನ ಕೆಲಸ ಕಾರ್ಯಕ್ರಮಗಳ ಜೊತೆಗಿನಲ್ಲಿ ನಮ್ಮ ಕ್ಷೇತ್ರದ ಕೆಲಸನೂ ನಾನು ಮಾಡ್ಬೋದು, ಕ್ಷೇತ್ರದ ಜನದ ಸಂಪರ್ಕ ಇರ್ಬೋದು. ನಾಳೆ ದಿವಸ ಪಕ್ಷ ವಿಭಜನೆ ಕ್ಷೇತ್ರ ವಿಂಗಡಣೆ ಏನಾದರೂ ಆದಂಥ ಒಂದು ಸಂದರ್ಭದಲ್ಲಿ ನಾವು ಒಬ್ಬರು ಆಕಾಂಕ್ಷಿ ಇರ್ತೀವಿ, ಶಾಸಕ ಸ್ಥಾನಕ್ಕೆ ನಾವು ಒಬ್ಬರು ಆಕಾಂಕ್ಷಿ ಇರ್ತೀವಿ ಅನ್ನೋದ್ರಲ್ಲಿ ನಾವು, ಯಾಕೆಂದರೆ ಇಡೀ ಕ್ಷೇತ್ರದಲ್ಲಿ ಕಳೆದ 30ರಿಂದ 40 ವರ್ಷದಿಂದ ನಾವೇನು ಚುನಾವಣೆಗಳನ್ನ ನೋಡ್ಕೊಂಡು ಬಂದಿದ್ದೀವಿ, 25ರಿಂದ 30 ವರ್ಷದಿಂದ ಕ್ಷೇತ್ರದಿಂದ ಹೊರಗಡೆ ಬಂದಂಥವ್ರು ಆಯ್ಕೆ ಆಗಿದ್ದಾರೆ ವಿನ ಕ್ಷೇತ್ರದಲ್ಲಿರೋರು ಯಾರು ನನಗೆ ಬೇಕು ಶಾಸಕ MLA ಗಿರಿ, ಇನ್ನೊಬ್ಬ ಗಿರಿ, ಇನ್ನೊಂದು ಮತ್ತೊಂದು ಅಂತ ಕೇಳೋರು ಯಾರೂ ಬರಲಿಲ್ಲ. ಇವತ್ತು ಎಲ್ಲರಿಗೂ ಅವಕಾಶ ಇದೆ. ಇವತ್ತು ನಾನು ಒಬ್ಬ ನಾಯಕನಾಗಿ ಬೆಳೆದ್ರೆ ನನಗೂ ಅವಕಾಶ ಸಿಗ್ಬೋದು. ನಾಳೆ ಏನಾದರೂ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಇನ್ನೊಬ್ರು ಯಾರೋ ನಮ್ಮ ಪಕ್ಷದಲ್ಲಿ ಬಲಯುತವಾಗಿ ಯಾರಿರ್ತಾರೆ, ಸಂಘಟನೆಯಲ್ಲಿ ಯಾರಿರ್ತಾರೆ ಅವ್ರಿಗೂ ಒಂದು ಸಿಗ್ಬೋದು. ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶ ಇರ್ತಾರೆ. ನಾನು ಇವತ್ತು ಹೋರಾಟ ಮಾಡಿದ್ದೀನಿ, ಗ್ರಾಮೀಣ ಪ್ರದೇಶದ ಅಧ್ಯಕ್ಷ ತೊಗೊಂಡ್ಬಿಟ್ರೆ ನನಗೆ ಸಿಗುತ್ತೆ ಅನ್ನೋ ಭಾವನೆ ಇಲ್ಲ. ಬಟ್ ಪಕ್ಷ ಸಂಘಟನೆ ಮಾಡೋಣ, ಮುಂದಿನ ದಿವಸದಲ್ಲಿ ಅಂಥವೇನೋ ಸಂದರ್ಭ ಬಂದರೆ ನಾನು ಒಬ್ಬ ಆಕಾಂಕ್ಷಿ ಇರ್ತೀನಿ ಅನ್ನೋ ಉದ್ದೇಶದಿಂದ ನಾನು ಆ ಮಾತನ್ನು ಹೇಳಿದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆಗೆ ಈಗಿನ ಅಧ್ಯಕ್ಷತನ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಅನ್ಸುತ್ತೆ. ನಿಮಗೆ ಸರ್ಕಾರ ಇಲ್ಲ, ಸಚಿವರಿಲ್ಲ, ಹಣಕಾಸಿನ ಕೊರತೆ ಅಂತ ಸಂದರ್ಭಗಳಿಗೂ ಕೂಡ ತಾವು ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡ್ರೆ ಸಂಘಟನೆ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆಗೆ ನಿಮ್ಮ ವೈಯಕ್ತಿಕ ವರ್ಚಸ್ಸು, ವೈಯಕ್ತಿಕ ಸಂಪನ್ಮೂಲದ ಆಧಾರ ಮೇಲೆ ಸಂಘಟನೆ ಮಾಡಬೇಕಾಗತ್ತೇನೋ ಅಂತ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು ಬಹುಶಃ ಒಂದು ಚಾಲೆಂಜಿಂಗ್ ಅಂತ ಅನ್ಸಲ್ವಾ? ನೋಡಿ, ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಪಕ್ಷ ಯಾವತ್ತೂ ತೀರಾ ಕೆಳಮಟ್ಟದಲ್ಲಿ ಇರ್ತದೆ, ಆ ಸಂದರ್ಭದಲ್ಲಿ ಪಕ್ಷದ ಜವಾಬ್ದಾರಿ ಹೊತ್ತವನೇ ನಾಯಕ ಆಗ್ತಾನೆ. ಯಾಕೆಂದರೆ ಪಕ್ಷ ಕಷ್ಟದಲ್ಲಿದ್ದಾಗ ನಾವು ಪಕ್ಷದ ಜವಾಬ್ದಾರಿ ಹೊತ್ತಿದ್ರೆ ಪಕ್ಷದ ಕಾರ್ಯಕರ್ತರು ನಮ್ಮಲ್ಲಿ ಇದ್ದಾರೆ. BJP ಕಾರ್ಯಕರ್ತರು ಈಗ ಏನೋ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನ ತೊಗೊಂಡಿರೋದ್ರಿಂದ, JDS ಮತ್ತು BJP ಮೈತ್ರಿ ಇರೋದ್ರಿಂದ ಪಕ್ಷ ಸಂಘಟನೆ ಮತ್ತು ಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳನ್ನ ನಾವು ಇಬ್ಬರು ಸೇರಿ ಜೊತೆಯಲ್ಲಿ ಹೋಗಿ ಸಂಘಟನೆ ಮಾಡಿ ಅವ್ರಿಗೆ ಏನು ಅನುಕೂಲ ಆಗ್ಬೋದು, ನಮ್ಮ ಪಕ್ಷಕ್ಕೆ ಏನು ಅನುಕೂಲ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ JDS BJP ಮೈತ್ರಿ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನದಂತೆ ನಮ್ಮ ಜವರಾಯಗೌಡರು ಈಗ ಅವ್ರಿಗೂ ಒಂದು ಸ್ಥಾನಮಾನ ಸಿಕ್ಕಿದೆ. ಅವ್ರ ಸ್ಥಾನಮಾನ ಸಿಕ್ಕಿರೋದ್ರಿಂದ ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಬಂದಿದೆ. ನಮಗೆ BJP ಕಾರ್ಯಕರ್ತರಿಗೆ ನಮ್ಮ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅಧಿನಾಯಕಿ ಆದಂಥ ನಮ್ಮ ಶೋಭಕ್ಕನವರು ಬಂದಿರೋದ್ರಿಂದ ಇಡೀ ಕ್ಷೇತ್ರದಲ್ಲಿ ನನ್ನೊಬ್ಬನಿಗೆಲ್ಲ, ನಾವು ಯಾವುದೇ ಒಂದು ಅವರು ಆತ್ಮೀಯರು ಅನ್ನೋದಿಲ್ಲ, ಇನ್ನೊಬ್ರಿಲ್ಲ. ಮೇಡಮ್ ಹತ್ರ ಎಲ್ಲ ಒಂದೇ, ಎಲ್ಲ ಕಾರ್ಯಕರ್ತರು ಒಂದೇ, ಎಲ್ರಿಗೂ ಒಂದೇ ಥರ ನೋಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯ ಇದ್ರು ಬನ್ನಿ ಅಂತಾರೆ. ಯಾರ ಮೇಲೂ ದ್ವೇಷ ರಾಜಕಾರಣ ಮಾಡಬೇಕು ಅಂತ ಹೇಳ್ಕೊಡಲ್ಲ. ಅವರು ಯಾರನ್ನೂ ದ್ವೇಷಿಸಿ ಅವ್ರು ಬಂದು ಇವ್ರ ಮೇಲೆ ಕೇಸ್ ಹಾಕ್ಸಿ ಇನ್ನೊಂದು ಮಾಡಿ ಮತ್ತೊಂದು ಹಾಕಿ ಅಂತ ಹೇಳಲ್ಲ. ಯಾವುದೇ ಒಂದು ಕೆಲಸದ ಸರ್ಕಾರದಿಂದ ಏನು ಸವಲತ್ತು ಸಿಗಬೇಕೋ ಬನ್ನಿ, ಯಾವುದೇ ಒಂದು ಪಕ್ಷದಲ್ಲಿದ್ದರೂ ಬನ್ನಿ. ನಮ್ಮ ಕ್ಷೇತ್ರದ ಈಗ ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಅನುಕೂಲ ಏನಿದೆ ಅಂದರೆ, ಲೋಕಸಭಾ ಸದಸ್ಯರಿಂದ ಯಾರೂ ಗುರುತಿಡಿಯುವಂಥ ಪರಿಸ್ಥಿತಿನಲ್ಲಿ ಇಲ್ಲ. ಬೇರೆ 7 ವಿಧಾನಸಭಾ ಕ್ಷೇತ್ರಕ್ಕೆ
ಅವರು ಇನ್ನೂ ಐಡೆಂಟಿಫಿಕೇಶನ್ ಆಗಕ್ಕೆ ಇನ್ನು 2 ರಿಂದ 3 ವರ್ಷ ಬೇಕು. ನಮ್ಮ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅನುಕೂಲ ಏನಾಗಿದೆ ಅಂದರೆ, ಯಶವಂತಪುರ ಕ್ಷೇತ್ರದ ಯಾವುದೇ ಒಬ್ಬ ಮೂಲೆಯಲ್ಲಿರುವಂಥ ಒಂದು ಪಂಚಾಯತಿಲಿರೋ ಒಬ್ಬ ಕಾರ್ಯಕರ್ತ ಹೋದ್ರು ಇವತ್ತು ಅವರು ಶೋಭಾ ಮೇಡಮ್ ಅಂತ ಗುರ್ತಿಡಿಯೋ ಮಟ್ಟದಲ್ಲಿ ಅವರು ಗುರ್ಸ್ಕೊಂಡಿದ್ದಾರೆ. ಆದ್ರಿಂದ ಕ್ಷೇತ್ರದ ಜನಕ್ಕೂ ಅನುಕೂಲ ಇದೆ, ಕಾರ್ಯಕರ್ತರಿಗೂ ಅನುಕೂಲ ಇದೆ. ಸಾಕಷ್ಟು ನಮ್ಮ ಕೆಲಸ ಕಾರ್ಯ ಮಾಡೋದ್ರಲ್ಲಿ ಅವರು ಮುಚ್ಚಿನ ರೀತಿಯಲ್ಲಿ ನೋಡಿ, ಇವತ್ತು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರೇ ಫೋನ್ ಮಾಡಿ ನೆನೆ ಕೇಳಿದ್ದಾರೆ, ಎಲ್ಲೋ ನನಗೆ ಮಾಹಿತಿ ಬಂತು, ಪಂಚಾಯತಿಗಳು 2-3 ಪಂಚಾಯತಿ ಯಾವ್ದಾನ ಇದ್ರೆ ಇವತ್ತು ವಿಸಿಟ್ ಆಗ್ತೀನಿ, ನನಗೆ ಒಂದು ಕಾಲಾವಕಾಶ ಇದ್ರೆ ಇವತ್ತು ಕೊಡಿ ಅಂತ ಕೇಳಿದ್ದಾರೆ ಯಾರು ನಮ್ಮ ಸಂಘಟನೆ ವಿಚಾರದಲ್ಲಿ. ಬಟ್ ಅಲ್ಲಿ ಏನಾಗಿದೆ, ಇವತ್ತು ನಮ್ಮದು ಪ್ರೊಟೆಸ್ಟ್ ಇದ್ದಿದ್ದರಿಂದ, ನಮ್ದು ಮೈಸೂರು ಚಲೋ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ, ಒಂದು ಕಾಂಗ್ರೆಸ್ನ ಒಂದು ದುರಾಡಳಿತ ಮತ್ತು ಅವರು ಒಂದು ಭ್ರಷ್ಟಾಚಾರ ಆಗಿರೋದ್ರಿಂದ ಇವತ್ತು ಕಾರ್ಯಕ್ರಮನ ನಾವು ಟೈಮ್ ಕೊಡೋಕ್ಕಾಗಲಿಲ್ಲ ಅವ್ರಿಗೆ ಕಾರ್ಯಕರ್ತರು. ಅದರಿಂದ ಮುಂದಿನ ದಿವಸದಲ್ಲಿ ಇಡೀ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ತೀನಿ. ಹೆಚ್ಚಿನ ರೀತಿಯಲ್ಲಿ ನಾನು ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಬರ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ, ಏನೇ ಒಂದು ಕೆಲಸ ಇದ್ರು ನಾನು ವಾರದಲ್ಲಿ 3 ರಿಂದ 4 ದಿವಸ ನಿಮಗೆಲ್ಲ ಸಿಗ್ತೀನಿ ಅಂತ ಮಂತ್ರಿಗಳಾಗಿದ್ದರಿಂದ ಅವರು ಹೇಳಿದ್ದಾರೆ. ನಮಗೆ ಹೆಚ್ಚಿನ ರೀತಿ ಈಗ ಯಶವಂತಪುರ ಕ್ಷೇತ್ರ ಮತ್ತು ಒಳಗೊಂಡಂತೆ 8 ವಿಧಾನಸಭಾ ಕ್ಷೇತ್ರಕ್ಕೂ ಈ ಕಾರ್ಯಕರ್ತರು ಹುಮ್ಮಸ್ಸಲ್ಲಿದ್ದಾರೆ. ಈಗ ಆ ಒಂದು ಹುಮ್ಮಸ್ಸಲ್ಲಿರೋದ್ರಿಂದ ಪಕ್ಷದ ಜವಾಬ್ದಾರಿ ನಾವು ಈ ಸಂದರ್ಭದಲ್ಲಿ ಏನಾದರೂ ನಮಗೇನಾದ್ರು ಪಕ್ಷ ವಹಿಸ್ಕೊಟ್ರೆ ಅದನ್ನು ನಿಭಾಯಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಒಂದು ವೇಳೆ ತಮ್ಮದು ಬಹುತೇಕವಾಗಿ ಅಂತಿಮ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಸಹಿಯಾಗಿ ಬಂದ ಮೇಲೆ ಗೊತ್ತಾಗಬೇಕು. ತಾವು ಅಧ್ಯಕ್ಷರಾದರೆ ಇಲ್ಲಿರುವಂತಹ ಕಾರ್ಯಕರ್ತರಿರ್ತಕ್ಕಂಥ ಭಿನ್ನಾಭಿಪ್ರಾಯ, ಭಿನ್ನಮತವನ್ನು ಹೇಗೆ ದೂರ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಹೇಗೆ ಮಾಡ್ತೀರಿ? ಹಾಗಾದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಸರ್. ಅದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸಿಗಬೇಕಾದಾಗ ಪೈಪೋಟಿ ಸಹಜ. ಪೈಪೋಟಿ ಆದ ನಂತರ BJP ನಮ್ಮ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಸಮಾಧಾನ ಮತ್ತು ಮತ್ತೊಂದು ಯಾವುದೋ ಒಂದು ನಿನ್ನೆ ಯಾವುದೋ ಒಂದು ಬಣ ಅಂತ ಬೇರೆ ಬಿಂಬಿಸ್ತಾರೆ. ಆ ಬಣದಲ್ಲಿ ನನ್ನ ಸ್ನೇಹಿತರು ನನಗೆ 4-5 ಜನ ಇದ್ದಾರೆ. ಆ ಕ್ಷೇತ್ರದ ಆತ್ಮೀಯರು ಕೇಳಿದೆ ನಾನು, ಏನಪ್ಪ ಈ ಥರ ಎಲ್ಲ ನಡೀತಾ ಇದೆ ಅಂದಾಗ ಅವರು, ಇಲ್ಲ ಪಕ್ಷದಲ್ಲಿ ನಾವು ನನಗೆ ಬೇಕು ನಿಮ್ಗೆ ಬೇಕು ಅಂತ ಎಲ್ಲನೂ ನಾವು ಹೆಸರುಗಳು ಆಕಾಂಕ್ಷಿದೆ ಇದೀವಿ ಸರ್. ಆದರೆ ಪಕ್ಷದಲ್ಲಿ ಯಾರಿಗಾರು ಜವಾಬ್ದಾರಿ ಕೊಟ್ಟರೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಕೆಲಸ ಮಾಡೋಣ. ಅದರಿಂದ ಯಾವುದೇ ರೀತಿ ಯಾರಿಗೂ ಗೊಂದಲ ಬೇಡ, ಯಾರಿಗಾರು ಜವಾಬ್ದಾರಿ ಕೊಡಲಿ, ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಜೊತೆಲಿ ಇರ್ತೀವಿ ಅಂತ ನಾವು ಮಾತಾಡಿದ್ದೀವಿ. ಯಾವುದೇ ಒಂದು ತೊಂದರೆ, ಒಂದು ಕಾರ್ಯಕರ್ತರು ಎಲ್ಲ ಸಮನ್ವಯತೆಯಿಂದ ಇದ್ದಾರೆ ಮತ್ತು ಸಮಾನ ಮನಸ್ಸಿದ್ದಾರೆ. ಯಾವುದೂ ಆ ಥರ ನಮ್ಮಲ್ಲಿ ಕಾರ್ಯಕರ್ತರು ಭಿನ್ನಾಭಿಪ್ರಾಯ ಇಲ್ಲ. ಅದೆಲ್ಲ ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡು ಹೋಗಿ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ ಮತ್ತು ನಮ್ಮ JDS BJP ಮೈತ್ರಿ ಇರೋದ್ರಿಂದ ಈಗ ಇಬ್ರಿಗೂ ಎಲ್ಲರಿಗೂ ಹುದ್ದೆ ಇದೆ. ಈಗ ಜವರಾಯಗೌಡರ ಹತ್ರನೂ ಈಗ ಅಧಿಕಾರ ಇದೆ. ನಮ್ಮಲ್ಲಿ BJPಯಿಂದ ಬಲಯುತವಾದಂಥ ಕೇಂದ್ರದಲ್ಲಿ ಶಕ್ತಿ ಇರುವಂಥ ಒಂದು ಮಂತ್ರಿ ಸ್ಥಾನ ಇದೆ, ನಮಗೆ ಲೋಕಸಭಾ ಸದಸ್ಯರಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಕಾರ್ಯಕರ್ತರು ಆದಷ್ಟು ಧೈರ್ಯವಾಗಿ ಇರ್ಬೋದು. ತುಂಬ ಧನ್ಯವಾದಗಳು. ಮತ್ತು ವಿಶೇಷವಾಗಿರ್ತಕ್ಕಂಥ ಹರ್ಷದ ಒಂದು ಸುದ್ದಿಯನ್ನು ಕೊಡಿ. ಕೆಲವೇ ದಿವಸಗಳಲ್ಲಿ ಅಧ್ಯಕ್ಷರಾಗಿ ಬಂದು ಒಮ್ಮತವಾಗಿ BJPನ ಬೆಳೆಸೋರ ಜೊತೆಗೆ ಒಂದು ವೇಳೆ ವಿಧಾನಸಭಾ ಕ್ಷೇತ್ರ ಮರುವಿಂಗಡಣೆ ಆದಾಗಲೂ ಕೂಡ ಹೊರಹೊಮ್ಮುವಂಥ ನಾಯಕರಾಗಲಿ ಅಂತೇಳಿ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದಿಷ್ಟು ಪ್ರಕಾಶ್ ಅವರ ಮಾತು. ಪ್ರಕಾಶ್ ಅವರು 1993ರಲ್ಲಿ ಹೇಗಿದ್ದರೂ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳೆದು ಬೆಳೀತಾ ರಾಜ್ಯ ಮಟ್ಟಕ್ಕೆ ಹೋದರೂ ಕೂಡ ಈಗಲೂ ಹಾಗೆಯೇ ಇದ್ದಾರೆ. ರಾಜಕಾರಣದೊಳಗೆ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಮಾತುಗಳು ಹೋಗ್ಬೋದು. ಆದರೆ ವ್ಯಕ್ತಿಗತವಾಗಿ ಪ್ರಕಾಶ್ ಅವರು ಬದಲಾಗಿಲ್ಲ. ಹಾಗೆ ಹೀಗಿದ್ದರೂ ಹಾಗೆಯೇ ಇದ್ದಾರೆ. ಪಕ್ಷಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ, ಸಂಪನ್ಮೂಲವನ್ನು ಒದಗಿಸಿದ್ದಾರೆ, ಎಲ್ಲ ರೀತಿಯ ಕೆಲಸವನ್ನು ಮಾಡಿದರೂ ಕೂಡ ನಾನು ಮಾಡಿದ್ದೇನೆ ಅಂತ ಎಲ್ಲೂ ಹೇಳಲಿಲ್ಲ. ಅವರು ಬಹುಶಃ ಅನೇಕ ಶಬ್ದಗಳನ್ನು ಬಳಸಿದ್ರು. ನನಗೆ ಕೊಟ್ಟ ಕೆಲಸವನ್ನು ಮಾಡಿದ್ದೇನೆ, ಜವಾಬ್ದಾರಿಯನ್ನು ಮಾಡಿದ್ದೇನೆ, ಇದೇ ಹೇಳ್ಕೊತಾ ಹೋದ್ರ ವಿನ ಎಲ್ಲೂ ಕೂಡ ನನಗೆ ಕೊಟ್ಟರೆ ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಾನು ಅನ್ನುವ ಶಬ್ದ RP ಪ್ರಕಾಶ್ ಅವರ ಬಾಯಲ್ಲಿ ಬರಲಿಲ್ಲ. ನಾವುಗಳು ಮಾಡ್ತೇವೆ. ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ಅದರಲ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ಇರೋದಿಲ್ಲ, ಪೈಪೋಟಿ ಇರುತ್ತೆ, ಸ್ಥಾನ ಕೊಟ್ಟ ಮೇಲೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಮಾತನಾಡಿದ್ದಾರೆ. ಬಹುತೇಕವಾಗಿ RP ಪ್ರಕಾಶ್ ಅವರಿಗೆ ಈ ಶುಭ ಸುದ್ದಿ ಕೆಲವೇ ದಿವಸಗಳಲ್ಲಿ ಬರಬಹುದು, ಬಂದರೆ ಕ್ಷೇತ್ರಕ್ಕೂ ಶುಭವಾಗಬಹುದು ಅನ್ನುವಂಥ ಮಾತುಗಳೊಂದಿಗೆ RP ಪ್ರಕಾಶ್ ಹೇಳಿದಂಥ ಮಾತುಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮಸ್ಕಾರ.